ಬ್ರಹ್ಮಾಸ್ತ್ರ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಮೂಲಭೂತ ಸೌಕರ್ಯಗಳಿಂದ ಉಚಿತರಾದ ಗ್ರಾಮಸ್ಥರು. ಇದೊಂದು ಗ್ರಾಮದಲ್ಲಿ 15 ವರ್ಷದಿಂದ ನಮ್ಮೂರಿಗೆ ರಸ್ತೆನೇ ಹಾಕಿಲ್ಲ ಹಾಗೂ ಕುಡಿಯುವ ನೀರು ಫ್ಲೋರೈಡ್ ಯುಕ್ತ ನೀರನ್ನೇ ಕುಡಿಯುವ ಪರಿಸ್ಥಿತಿ ಬಂದಿದೆ ಎಂದು ಊರಿನ ಗ್ರಾಮಸ್ಥರು ಆರೋಪ ಮಾಡಿದರು. ಕೋಲಾರ ತಾಲೂಕಿನ ಹೋಳೂರು ಪಂಚಾಯಿತಿಗೆ ಸೇರಿದ ಮಾರೇನಹಳ್ಳಿ ಗ್ರಾಮದಲ್ಲಿ ಸುಮಾರು 15-20 ವರ್ಷಗಳಿಂದ ನಮ್ಮ ಊರನ್ನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಗ್ರಾಮದಲ್ಲಿ ಸರಿಯಾಗಿ ರಸ್ತೆ ಇಲ್ಲದೆ ಅಪಘಾತಗಳು ಆಗುತ್ತಿದ್ದು, ಮಳೆ ಬಂದರೆ ಓಡಾಡಲು ಸಹ ಆಗದೆ ತೊಂದರೆ ಅನುಭವಿಸುತ್ತೇವೆ. ಊರಿನ ಎಲ್ಲಾ ಬೀದಿಗಳಲ್ಲಿ ಚರಂಡಿಯನ್ನು ಸ್ವಚ್ಛತೆ ಮಾಡದೆ ನಕಲಿ ಬಿಲ್ ಮಾಡಿ ಹಣ ದೋಚುತ್ತಿದ್ದಾರೆ ಹಾಗೂ ಗ್ರಾಮಕ್ಕೆ ಬೀದಿ ದೀಪಗಳು ಸರಿಯಾಗಿ ಇಲ್ಲದೆ ಕತ್ತಲಲ್ಲೇ ವಾಸ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಅದಲ್ಲದೆ ಗ್ರಾಮಕ್ಕೆ ಒಟ್ಟು 4 ಬೋರ್ವೆಲ್ಗಳು ಇದ್ದು, ನೀರಿನ ಗುಣಮಟ್ಟ ಇರುವಂತಹ ಬೋರ್ವೆಲ್ ಬಿಟ್ಟು ಫ್ಲೋರೈಡ್ ಯುಕ್ತ ನೀರನ್ನು ಗ್ರಾಮಕ್ಕೆ ಕೊಡುತ್ತಿದ್ದು, ಆ ನೀರನ್ನು ಕುಡಿದು ಇಲ್ಲ ಸಲ್ಲದ ಕಾಯಿಲೆಗಳು ಬತ್ತುತ್ತಿವೆ ಎಂದು ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದರು. ಗ್ರಾಮದಲ್ಲಿ ಚರಂಡಿಗಳು ಸ್ವಚ್ಛತೆ ಮಾಡದೆ ವಾಸನೆ ಬರುತ್ತಿದ್ದು, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಜಾಣ ಕುರುಡರಂತೆ ನಮಗೆ ಸಂಬಂಧವಿಲ್ಲದ ರೀತಿ ವರ್ತನೆ ಮಾಡುತ್ತಿದ್ದಾರೆ. ಪಿಡಿಒರವರನ್ನು ಕೇಳಿದರೆ ನಿಮ್ಮ ಗ್ರಾಮ ನ್ಯಾಯಾಲಯದಲ್ಲಿ ಜಮೀನಿಗೆ ಸಂಬಂಧಪಟ್ಟ ಪ್ರಕರಣ ಇರುವುದರಿಂದ ನಿಮ್ಮ ಗ್ರಾಮದಲ್ಲಿ ಗ್ರಾಮ ಠಾಣಾ ಬಿಟ್ಟು ಸರ್ವೆ ನಂಬರ್ ಖಾತೆಗಳು ಇರುವುದರಿಂದ ನಾವು ಏನು ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈ ವಿಷಯದ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಸಮಸ್ಯೆಗಳನ್ನು ಪರಿಹರಿಸಲು ಮನವಿ ಮಾಡಿದ್ದಾರೆ. ವೇಣುಗೋಪಾಲ್ ರೆಡ್ಡಿ ಅಂತ. ನಾನು ಇದೇ ಊರಿನ ವಾಸಸ್ಥ. ಸುಮಾರು ಅಂದರೆ 20 ವರ್ಷ ಆಗೈತೆ ನಮ್ಮೂರಲ್ಲಿ ಯಾವುದೇ ಒಂದು ಕಾರ್ಯ ಒಂದು ರೋಡ್ ಆಗಲಿ ಇದಾಗಲಿ ವ್ಯವಸ್ಥೆ ಮಾಡಿ ಚರಂಡಿಗಳು ಕೆಲವಕ್ಕೆ ಮಾತ್ರ ಕ್ಲೀನ್ ಮಾಡ್ತಾರೆ. ಆ ಕಡೆ ಈ ಕಡೆ ಎಲ್ಲ ಬಿಟ್ಬಿಟ್ಟು ಬಿಲ್ ಮಾಡ್ಕೊಂಡಿದ್ದಾರೆ. 6 ತಿಂಗಳಾಗೈತೆ ಬಸ್ ಸ್ಟ್ಯಾಂಡಲ್ಲಿ ಲೈಟ್ ಹೋಗಿ ಇದುವರೆಗೂ ಅದ್ರ ಗಮನ ಒಬ್ಬರು ಇದು ಮಾಡಿಲ್ಲ. ನೋಡಿ 3 ದಿನದಿಂದ ಡೈರಿಯಲ್ಲಿ ಕರೆಂಟ್ ಇಲ್ಲ. ಊರು ಅನ್ನೋದು ಗೊತ್ತಾಗ್ತಾ ಇಲ್ಲ. ನೀವು ನೋಡಿರ್ಬೋದು, ಎಲ್ಲ ವೀಡಿಯೋ ಮಾಡಿ ಎಲ್ಲ ಹಾಕಿದ್ದಾರೆ ನೆನೆ ಎಲ್ಲ. ದಯವಿಟ್ಟು ನಮ್ಮ ಊರಲ್ಲಿ ಇರ್ತಕ್ಕಂಥ ಈ ವ್ಯವಸ್ಥೆಯನ್ನು ಸಮಸ್ಯೆ ಇದೆ ಅಂತ ಮನವಿ ಕೊಟ್ಟಿದ್ರೆ ಯಾರಿಗಾದ್ರು ಎಲ್ಲ ಹೇಳ್ತಾ ಇದ್ದೀರಿ, ಒಬ್ಬರು ಕಿವಿ ಮೇಲೆ ಹಾಕೊಂತ ಇಲ್ಲ. ಮನವಿ ಪತ್ರ ಕೊಟ್ಟಿದ್ದೀರಾ? ಮೊನ್ನೆ ಬಿಲ್ ಮಾಡ್ದಿರ ಇದ್ರು ಕೂಡ ಇಲ್ಲಿ ಬಂದಿದ್ದಾರೆ, ಏನೋ ಜೈ ಕರ್ಕೊಂಡು ಬಿಲ್ ಮಾಡಕ್ಕೆ. ನಾವು ಬಂದು ಕೇಳಿದೆ, ಅವ್ರಿಗೆ ಕಸನೇ ತೆಗೆದಿಲ್ಲ, ಬಿಲ್ ಆ ಕಡೆ ಕರ್ಕೊಂಡ್ ಬಂದಿದ್ದಾರೆ ಮೆಂಬರು. ನಾನು ಕೇಳಿದೆ, ಏನಪ್ಪ ನೀನು ಬಂದಿರೋದು ಅಂತ ಕೇಳಿದಾಗ ಅವರು ಬಿಲ್ ಇದು ಚರಂಡಿ ನೋಡಕ್ ನೋಡಿದ್ರ ಅಂತ ಕೇಳಿದೆ. ನೋಡಿದ್ರೆ ನೋಡಪ್ಪ ಒಂದು ತನಿಖೆ ಕೂಡ ಇತ್ತಿಲ್ಲ, ನಾನು ಬಿಲ್ ಮಾಡ್ಬೇಕು ಅಂದಂಗ ಹೆಂಗಾಗಪ್ಪ. ಮನವಿ ಕೊಟ್ಟಿದ್ದೀರಾ ನೀವು ಪಂಚಾಯತಿಗೆ? ನಾವು ಪಂಚಾಯತಿಗೆ ಆಲ್ರೆಡಿ ಹೇಳಿದ್ದೀನಿ, 2 ಸಲ ಹೇಳಿದ್ದೀನಿ. ಮತ್ತೆ ಜೈ ಅವರು ಬಂದಿದ್ರು, ಅವ್ರಿಗೂ ಹೇಳಿದ್ದೀನಿ. ಮೊನ್ನೆ ರೀಸೆಂಟ್ ಆಗಿ ಒಂದು ವಾರದಲ್ಲಿ ಹೋಗಿ ಮಂಡಲಲ್ಲೂ ಹೇಳ್ಬಿಟ್ಟು ಬಂದಿದ್ದೀನಿ. ನಮ್ಮ ಹೆಸರು ಸುರೇಶ್ ಅಂತ, ಮಾರೇನಹಳ್ಳಿ ಗ್ರಾಮ, ಹೋಳೂರು ಪಂಚಾಯಿತಿ ಕಡೆಯಿಂದ ಏನೇ ಆಗಲಿ ಅಭಿವೃದ್ಧಿ ಕೆಲಸ ಒಂದೂ ಆಗಿಲ್ಲ. 20 ವರ್ಷದಿಂದ ಒಂದು ಚರಂಡಿ ಆಗಲಿ, ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, ಬೀದಿ ದೀಪ ಆಗಲಿ, ಬೇರೆ ಏನೇ ಥರ ಮಾರೇನಹಳ್ಳಿ ಗ್ರಾಮಕ್ಕೆ ಯಾವುದೂ ಒಂದು ಕೂಡ ಸ್ಪಂದಿಸಿಲ್ಲ ಅವರು. ರಸ್ತೆ, ಕುಡಿಯೋ ನೀರು, ಮೇಯ್ನು ಕುಡಿಯೋ ನೀರು ಒಂದೂ ಚೆನ್ನಾಗಿಲ್ಲ. ಒಂದು ಬೋರ್ ಚೆನ್ನಾಗೈತೆ, ಮೋಟ್ರ್ ಬಿಟ್ಟು 6 ತಿಂಗಳಾಗೈತೆ, ಇವತ್ತು ಕನೆಕ್ಷನ್ ಇಲ್ಲ. ಅದು ಬೋರ್ ಏನೋ 4 ಐತೆ, ಪ್ರಯೋಜನನೇ ಇಲ್ಲ. ಕುಡಿಯೋ ನೀರಿನ ವ್ಯವಸ್ಥೆ ಬೇಕು ನಮಗೆ. ಊರಿನ ಮೂಲ ಸೌಕರ್ಯಗಳು ಎಲ್ಲ ಒಂದು ಕಡೆಯಿಂದ ಮೂಲ ಸೌಕರ್ಯಗಳು ಆದ್ಯತೆ ಆಗಬೇಕು. ಎಲ್ಲ ಆಗಿಲ್ಲ ಅಂದರೆ ಮಂಡಲ್ಗೆ ನಾವು ಹೋಗಿ ಮುತ್ತಿಗೆ ಹಾಕ್ತೀವಿ.